ಇನ್ನು ಈ ಎಲ್ಲ ವಿಚಾರದಲ್ಲೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಹೇಗೆ ಇಷ್ಟು ಸಲೂಸಾಗಿ ಹ್ಞೂ ಅಂತ ಅಂದು ಬಂದ್ಬಿಟ್ರು ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಸೊ ರಾಹುಲ್ ಹೇಳಿದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ನಂಗೆ ಹೈಕಮಾಂಡ್ ಹೇಳಿದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಮಾತನಾಡದೇನೆ ಒಪ್ಪಿ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೇನು, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರೇನು, ಹೇಗೆ ಕನ್ವಿನ್ಸ್ ಆದ್ರಿ ಅವರು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಿಎಂ, ಅಹಿಂದ ನಾಯಕನ ರಾಜ್ಯಭಾರ ಅಂತ್ಯ, ಸಿದ್ದು ಮುಂದಿನ ನಡೆಯೇ ಕುತೂಹಲ. ರಾಹುಲ್ ಗಾಂಧಿ ಸಂದೇಶ ಕೊಟ್ಟಿದ್ದಾಯ್ತು, ಸಿದ್ದರಾಮಯ್ಯ ಕಡೆಗೂ ಒಪ್ಪಿದ್ದಾಯ್ತು. ಅದರಂತೆ ನಿರ್ಗಮನ ಹಾದಿ ಸ್ಪಷ್ಟವಾಯಿತು. ಇನ್ನೇನಿದ್ರೂ ಸಿದ್ದರಾಮಯ್ಯ ಸ್ಮೂತ್ ಎಕ್ಸಿಟ್ ಆಗಬೇಕು, ಹಾಗೇ ಆಗತ್ತೆ. ಹೌದು, ಎಲ್ಲವೂ ರಾಹುಲ್ ಗಾಂಧಿ ಬಯಸಿದಂತೆಯೇ ನಡೀತಾ ಇದೆ. ಇಷ್ಟರ ಮೇಲೂ ಸಿದ್ದರಾಮಯ್ಯ ಮಾತು ತಪ್ಪಲ್ಲ ಎಂಬ ಗ್ಯಾರಂಟಿಯೂ ಸಿಕ್ಕಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮುಂದೇನು ಅನ್ನೋ ಕುತೂಹಲ ಇದ್ದೇ ಇದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ರಾಜ್ಯಸಭಾ ಚಾಯ್ಸ್ ಕೊಟ್ಟಿದೆ. ಬಿಲ್ಕುಲ್ ನನಗೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೂನ್ 8ರವರೆಗೆ ರಾಜ್ಯಸಭೆ ಆಯ್ಕೆಯ ಚಾನ್ಸ್ ಸಿದ್ದು ಮುಂದಿದೆ. ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಮನವೊಲಿಸಬಹುದು. ಆಗ ಸಿದ್ದರಾಮಯ್ಯ ಒಪ್ಪಿದ್ರೆ ರಾಜ್ಯಸಭೆಗೆ ಹೋಗಬಹುದು. ಅಲ್ಲಿಗೆ ಎಲ್ಲ ಗೊಂದಲಗಳು ಒಂದು ಹಂತಕ್ಕೆ ಕ್ಲಿಯರ್ ಆಗುತ್ತೆ. ಒಪ್ಪದಿದ್ರೆ ಕರ್ನಾಟಕದಲ್ಲಿ ಇನ್ನೊಂದು ಚದುರಂಗದಾಟ ಶುರುವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸಿದ್ದು ಮತ್ತೊಂದು ಪವರ್ ಸೆಂಟರ್ ಆಗ್ತಾರಾ, ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಮುಂದಾಗ್ತಾರಾ? ಇನ್ನು ರಾಜ್ಯಸಭೆಗೆ ಸಿದ್ದರಾಮಯ್ಯ ಹೋಗದಿದ್ರೆ ಏನಾಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಡಿಕೆಶಿ ಇಲ್ಲಿ ಸಿಎಂ ಆದಾಗ ಸಿದ್ದರಾಮಯ್ಯ ಮತ್ತೊಂದು ಪವರ್ ಸೆಂಟರ್ ಆಗೇ ಆಗ್ತಾರೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ. ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ನೋಡೋದಾದ್ರೆ, ಸಿದ್ದು ಮುಂದಿನ ನಡೆ ಏನು? ಈ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ನಡೆದ ಬೆಳವಣಿಗೆಗಳು ಈಗಲೂ ನಡೆಯಬಹುದು. ಸರ್ಕಾರ ಮತ್ತು ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಸಿದ್ದರಾಮಯ್ಯ ಪ್ರಯತ್ನಿಸಬಹುದು. ಬೆಂಗಳೂರಿನಲ್ಲಿ ಇದ್ದುಕೊಂಡೇ ನನ್ನ ಶಕ್ತಿ ಇನ್ನೂ ಇದೆ ಅಂತ ಸಂದೇಶ ಕೊಡಬಹುದು. 2028ರ ಚುನಾವಣೆಯಲ್ಲಿ ನನ್ನ ಅಗತ್ಯತೆ ಮತ್ತು ಅವಶ್ಯಕತೆಯನ್ನು ಒತ್ತಿ ಹೇಳುವ ಸಾಧ್ಯತೆ ಇದೆ. ಆಗ ಗೊಂದಲ ನಿವಾರಣೆಯಾಗುವ ಬದಲು ಇನ್ನಷ್ಟು ಸಮಸ್ಯೆ ಶುರುವಾಗಬಹುದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ರಾಜ್ಯಸಭೆಗೆ ಮನವೊಲಿಸ್ತಾ ಇದೆ. ರಾಹುಲ್ ಗಾಂಧಿ ತೀರ್ಮಾನ ಕೊಟ್ಟಿದ್ದು ಆಯಿತು, ಸಿದ್ದರಾಮಯ್ಯನವರು ಒಪ್ಪಿದ್ದು ಆಯಿತು. ನಾಳೆ ರಾಜೀನಾಮೆ ಕೊಡ್ತಾರೆ, ಅದು ಪಕ್ಕಾ ಆಗಿದೆ, ಗ್ಯಾರಂಟಿ ಆಗಿದೆ. ಆದರೆ ಸಿದ್ದರಾಮಯ್ಯನವ್ರ ನಡೆ ಏನು, ಮುಂದೇನು ಮಾಡ್ತಾರೆ, ಈ ಪ್ರಶ್ನೆಗಳು ಸಹಜವಾಗಿ ಎದ್ದಿದೆ. ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವ ರಾಜಕಾರಣಿ ಅಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಇರೋದಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ. ಜೊತೆಗೆ ಪಕ್ಷ ಮತ್ತು ಸರ್ಕಾರದ ಮೇಲೆ ಕೂಡ ಕಂಟ್ರೋಲನ್ನು ತೆಗೆದುಕೊಳ್ತಾರಾ ಅನ್ನೋ ಕುತೂಹಲವು ಕೂಡ ಹೆಚ್ಚಿದೆ. ಏಕೆಂದರೆ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಕಂಟ್ರೋಲ್ ಪ್ಲೇಸಲ್ಲಿ ಇದ್ದರು. ಹಾಗಾಗಿ ಈಗಲೂ ಕೂಡ ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೂ ಕೂಡ ಹಿಂಜರಿಯಲಾರರು. ಜೊತೆಗೆ ಎಲ್ಲೋ ಒಂದು ಕಡೆ 2028ಕ್ಕೆ ನನ್ನ ಅವಶ್ಯಕತೆ ಇದೆ, ನನ್ನ ಅಗತ್ಯತೆ ಇದೆ ಅಂತ ಒತ್ತಿ ಹೇಳ್ತಾರೆ. ಜೊತೆಗೆ ಅಲ್ಲಿ ತನಕವೂ ಕೂಡ ತಮ್ಮ ಕಂಟ್ರೋಲ್ ಕೆಪಾಸಿಟಿಯನ್ನು ತೋರಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಪ್ತರ ರಕ್ಷಣೆಗೆ ಸಿದ್ದರಾಮಯ್ಯ ಮುಂದು, ಸರ್ಕಾರದ ಮೇಲೆ ಹಿಡಿತಕ್ಕೆ ರಣತಂತ್ರ. ಸಿದ್ದರಾಮಯ್ಯ ಅನುಭವದ ಗಣಿ, ಸುಮ್ಮನೆ ಕೂರದ ರಾಜಕಾರಣಿ. ಅಲ್ಲದೆ ತಮ್ಮ ಆಪ್ತರ ರಕ್ಷಣೆಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾರಾ? ಏನಿರಬಹುದು ಅವರ ಸ್ಟ್ರಾಟಜಿ ಅಂತ ನೋಡೋದಾದರೆ, ಸಿದ್ದರಾಮಯ್ಯ ಅನುಭವದ ಗಣಿ, ತನ್ನ ನಂಬಿದವರನ್ನ ರಕ್ಷಣೆ ಮಾಡಲು ಮುಂದಾಗಬಹುದು. ಕ್ಯಾಬಿನೆಟ್ನಲ್ಲಿ ನನ್ನವರು ಇಷ್ಟಿರಬೇಕು ಅಂತ ಬೇಡಿಕೆ ಇಡುವ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ನಮ್ಮವರೇ ಇರಬೇಕು ಅಂತ ಪಟ್ಟು ಹಿಡಿತಾರೆ. ಈ ಮೂಲಕ ಕರ್ನಾಟಕದಲ್ಲಿ ಪಕ್ಷ ಮತ್ತು ಸರ್ಕಾರವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರೂ ಅಚ್ಚರಿಯಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ಒಪ್ಪಿಕೊಳ್ಳುವಂತೆ ಒತ್ತಡ ಹಾಕುವ ಸಾಧ್ಯತೆ ಹೆಚ್ಚು ಇರಲಿದೆ. ಸಿಎಂ ಸಿದ್ದರಾಮಯ್ಯರು ತಮ್ಮ ನಂಬಿದಂಥವರ ರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ಅವರು ಹಿಂದೇಟನ್ನು ಕೂಡ ಹಾಕೋದಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ರಾಜ್ಯಸಭೆಗೆ ನಾನು ಹೋಗೋದಿಲ್ಲ, ನಾನು ಸ್ಟೇಟ್ ಪಾಲಿಟಿಕ್ಸ್ನಲ್ಲೇ ಇರ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಅಂದರೆ ನಾನು ಹೇಳ್ದಂಥವರು ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಒಂದಷ್ಟು ಲೀಸ್ಟನ್ನು ಕೊಡ್ಬೋದು. ಜೊತೆಗೆ ನಾನು ಹೇಳ್ದಂಥವರು ನನ್ನ ಕಡೆಯವರು KPCC ಅಧ್ಯಕ್ಷ ಸ್ಥಾನದ ಇರಬೇಕು ಅಂತ ಆ ಲೀಸ್ಟನ್ನು ಕೂಡ ಕೊಡ್ಬೋದು. ಹಾಗಾಗಿ ಇದು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ ಮತ್ತು ಸಿದ್ದರಾಮಯ್ಯನವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಅಥವಾ ಎಲ್ಲೋ ಒಂದು ಕಡೆ 60-70% ಬೇಡಿಕೆಯನ್ನು ಈಡೇರಿಸಿ ಅವರನ್ನು ಒಂದು ರೀತಿಯಲ್ಲಿ ಸುಮ್ಮನಾಗಿಸುತ್ತಾ ಕಾದು ನೋಡಬೇಕು. ಆಪ್ತರ ಹಿತ ಕಾಯೋ ಬಗ್ಗೆ ಸಿಎಂ ಭರವಸೆ, ಅಗತ್ಯವಿದ್ದರೆ ಹೈಕಮಾಂಡ್ ಜೊತೆ ಮಾತುಕತೆ. ಸಹಿ ಸಂಗ್ರಹ ಪ್ರಸ್ತಾಪ ಮುಂದಿಟ್ಟ ಆಪ್ತೇಷ್ಟರು. ಇನ್ನು ಇವತ್ತು ಕಾವೇರಿ ನಿವಾಸದಲ್ಲಿ ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆಗಿನ ಮಾಹಿತಿ ಕೊಟ್ಟಿದ್ದಾರೆ. ಸಭೆಯಲ್ಲಿ ಆಪ್ತೇಷ್ಟರು ಸಹಿ ಸಂಗ್ರಹದ ಮಾತು ಆಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹಿ ಸಂಗ್ರಹಕ್ಕೆ ಮುಂದಾಗದಂತೆ ಸೂಚಿಸಿದ್ದಾರೆ. ಸಭೆಯಲ್ಲಿ ಆಪ್ತೇಷ್ಟರು ಭವಿಷ್ಯದ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದಾರೆ. ಆದರೆ ಆಪ್ತರ ಹಿತ ಕಾಯೋದಾಗಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಅಗತ್ಯವಿದ್ದರೆ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸೋದಾಗಿಯೂ ಸಿಎಂ ಹೇಳಿದ್ದಾರೆ.
ಸಿಎಂ ಸಿದ್ದರಾಮಯ್ಯರು ತಮ್ಮ ಆಪ್ತರ ಜೊತೆ 2 ಗಂಟೆಗಳ ಕಾಲ ನಿರಂತರ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಹೈಕಮಾಂಡ್ ಜೊತೆ ನಡೆದಂತಹ ಚರ್ಚೆಗಳು, ರಾಜೀನಾಮೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಸಭೆಯಲ್ಲಿ ತಮ್ಮ ಆಪ್ತರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯನವರ ಮುಂದೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರಿಗೆ ಅವರ ಹಿತವನ್ನ ಕಾಯುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ಅವಶ್ಯಕತೆ ಬಿದ್ದರೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೀನಿ ಅನ್ನುವಂತಹ ಅಭಯವನ್ನ ಸಿಎಂ ಸಿದ್ದರಾಮಯ್ಯನವರು ಆಪ್ತರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಗಮನದ ನಂತರ ಲಾಭ ನಷ್ಟದ ಲೆಕ್ಕಾಚಾರದ ನಡುವೆ ರಾಜ್ಯ ರಾಜಕಾರಣದ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ಬಗ್ಗೆಯೂ ಚರ್ಚೆ ಆಗ್ತಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.